ಹೇ ಡ್ಯೂಡ್, ಶ್ರೀಕಿ ಟ್ಯೂಡ್ಗೆ ಸ್ವಾಗತ. ಸೆಕೆಂಡ್ PUC ರಿಸಲ್ಟ್ ಏಪ್ರಿಲ್ 7ಕ್ಕೆ ಬೆಳಗ್ಗೆ 11 ಗಂಟೆಗೆ ಬಿಡುಗಡೆ ಆಗ್ತಾಯಿದೆ. ಎಲ್ರಿಗೂ ಟೆನ್ಷನ್ ಆಗ್ತಿದೆ ಅಂತ ಗೊತ್ತು, ಆದರೆ ರಿಲ್ಯಾಕ್ಸ್ ಆಗಿ. ಯಾರು ಪಾಸ್ ಯಾರು ಫೇಲ್ ಅನ್ನೋದಕ್ಕಿಂತ ನೆಕ್ಸ್ಟ್ ಏನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಸರಿ, ಈಗ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ. ನಿಮ್ಮ ಮೊಬೈಲ್ನಲ್ಲಿ ಕೇವಲ 20 ಸೆಕೆಂಡ್ನಲ್ಲಿ ರಿಸಲ್ಟ್ ಹೇಗೆ ನೋಡೋದು ಅಂತ ತೋರಿಸ್ತೀನಿ, ಬನ್ನಿ. ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಾಂದರೆ ನೀವು ಗೂಗಲ್ನಲ್ಲಿ ಕೂಡ KARresult.nic.in ಅಂತ ಹೊಡೆದ್ರೂ ಡೈರೆಕ್ಟಾಗಿ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನಲ್ಲಿ ನೋಡಿದರೆ ಮೇಲೆ ಪ್ರೀವಿಯಸ್ ಇಯರ್ SSLC ರಿಸಲ್ಟ್ ಆ್ಯಂಡ್ ಸೆಕೆಂಡ್ ಆಗಿ CET ರಿಸಲ್ಟ್ ನೋಡಿರ್ಬೋದು. ಬಟ್ ಲಾಸ್ಟಿಗೆ ಇದೆ ನೋಡಿ, ಇಲ್ಲಿ PUC ರಿಸಲ್ಟ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ. ಅದಾದಮೇಲೆ ನೀವು ಕೋರ್ಸ್ ಆರ್ಟ್ಸ್ ಇದ್ದರೆ ಆರ್ಟ್ಸ್, ಸೈನ್ಸ್ ಇದ್ದರೆ ಸೈನ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸಬ್ಮಿಟ್ ಮಾಡಿ, ಮುಗೀತು. ನಿಮ್ಮ ರಿಸಲ್ಟನ್ನು ನೀವು ನೋಡ್ಬೋದು. ಒಂದು ಇಂಪಾರ್ಟೆಂಟ್ ವಿಷಯ, ಲಕ್ಷಾಂತರ ಜನ ಒಟ್ಟಿಗೆ ಚೆಕ್ ಮಾಡೋದ್ರಿಂದ ಅಫಿಷಿಯಲ್ ವೆಬ್ಸೈಟ್ಗಳ ಸರ್ವರ್ ಕ್ರ್ಯಾಶ್ ಆಗೋ ಚಾನ್ಸ್ ತುಂಬಾ ಇದೆ. ನೀವು ಟೆನ್ಷನ್ ಆಗಬೇಡಿ. ಒಂದು ವೇಳೆ ಲಿಂಕ್ ಓಪನ್ ಆಗದೇ ಇದ್ದರೆ ಒಂದು 15 ನಿಮಿಷ ಬಿಟ್ಟು ಓಪನ್ ಮಾಡಿರಿ, ಇಲ್ಲಾಂದರೆ ಬೇರೆ ಫೋನಿಂದ ಟ್ರೈ ಮಾಡ್ತಾಯಿರಿ. ನಾನು ಬೇರೆ ಆಲ್ಟರ್ನೇಟಿವ್ ಲಿಂಕ್ಗಳನ್ನು ಹುಡುಕಿ ನಮ್ಮ ಕಮ್ಯುನಿಟಿ ಪೋಸ್ಟ್ ಅಥವಾ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ ಲಿಂಕ್ಸ್ ನಿಮಗೆ ಮಿಸ್ ಆಗ್ಬೋದು ಅಂದರೆ ಈಗಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ನಿಮ್ಮ ರಿಸಲ್ಟ್ ನೋಡಾದ್ಮೇಲೆ ವಾಪಸ್ ಬಂದು ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಾನು ಯಾರಿಗೂ ಹೇಳಲ್ಲ, ಫುಲ್ ಸೀಕ್ರೆಟ್. ಹಾಗೆ ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಅನ್ನೋದನ್ನು ಮೆನ್ಷನ್ ಮಾಡಿ. ಯಾರೆಲ್ಲ ಫಸ್ಟ್ ಕ್ಲಾಸ್ ಬಂದಿದ್ದೀರಿ ನೋಡೋಣ. ಆಲ್ ದ ವೆರಿ ಬೆಸ್ಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.